ಜಸ್ಟ್ 220 ರುಪೀಸ್ಗೆ ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ಹೋಗ್ಬೋದು. ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ಪುದುಚೇರಿ ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಇದೆ. ಬಟ್ ಟ್ರೈನ್ ಎವ್ರಿಡೇ ಇಲ್ಲ, ಮಂಡೇ ಟ್ಯೂಸ್ಡೇ ಸ್ಯಾಟರ್ಡೇ ಅಷ್ಟೇ ಇರೋದು. ನಾನು ಪ್ರಿಫರ್ ಮಾಡೋದು ಬಸ್ಸಲ್ಲಿ ಹೋಗೋದು ಬೆಸ್ಟ್ ಅಂತ. ಬಸ್ಸಸ್ ತುಂಬ ಇರೋದ್ರಿಂದ ಈಸಿಯಾಗಿ ಹೋಗ್ಬೋದು. ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ರೂ ಸ್ಯಾಟಲೈಟ್ ಹೋಗಬೇಕು, ಅಲ್ಲಿಂದ ಡೈರೆಕ್ಟ್ ತಿರುವಣ್ಣಾಮಲೈಗೆ ಬಸ್ಸಸ್ ಇದೆ. ಕರ್ನಾಟಕ ಮತ್ತು ತಮಿಳ್ನಾಡು ಎರಡೂ ಬಸ್ಸಸ್ ಇರುತ್ತೆ. ಕರ್ನಾಟಕ ಬಸ್ಸಸ್ಸು ನೈಟ್ 10 ಮೇಲೆ ಇರೋದಿಲ್ಲ, ಬಟ್ ತಮಿಳ್ನಾಡು ಬಸ್ಸು 24/7 ಇರುತ್ತೆ. ಸೊ ಆರಾಮಾಗಿ ಹೋಗಿ ಬರ್ಬೋದು. ಪರ್ ಹೆಡ್ 222 ರುಪೀಸ್ ಬರುತ್ತೆ. ಇನ್ನು ಬೆಸ್ಟ್ ಏನಂದರೆ ನೀವು ಪ್ರೀ ಬುಕ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಜಸ್ಟ್ 206 ರುಪೀಸ್ ಅಷ್ಟೇ. ಇವನ್ ನಾವು ಕೂಡ ಹಾಗೆ ಮಾಡ್ಕೊಂಡಿದ್ದು, ನಾನು ನನ್ನ ಹಸ್ಬೆಂಡ್ ಹೋಗೋದಕ್ಕೆ. ನಮ್ಮದು ಇಂಟರ್ ಸ್ಟೇಟ್ ಮ್ಯಾರೇಜ್ ಆಗಿರೋದ್ರಿಂದ ರಂಜಿತ್ಗಾಸೆ ನನಗೆ ತಮಿಳ್ನಾಡು ಟೆಂಪಲ್ಸ್ ಎಲ್ಲ ತೋರಿಸ್ಬೇಕು ಅಂತ, ನನಗಾಸೆ ಅವ್ರಿಗೆ ಕರ್ನಾಟಕ ಟೆಂಪಲ್ಸ್ ಎಲ್ಲ ತೋರಿಸ್ಬೇಕಂತ. ಇವಾಗ ತಮಿಳ್ನಾಡು ಆಯಿತು, ನೆಕ್ಸ್ಟ್ ನಾನು ಕರ್ನಾಟಕ ಟೆಂಪಲೇ ಪ್ಲ್ಯಾನ್ ಮಾಡ್ತೀನಿ. ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ಸರೌಂಡಿಂಗಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಟೆಂಪಲ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ. ನೈಟ್ 11:30 ಬಸ್ ಇಲ್ಲಿಂದ ಹೊರಟು ಮಾರ್ನಿಂಗ್ 5 o'clockಗೆ ನಾವು ತಿರುವಣ್ಣಾಮಲೈ ರೀಚ್ ಆದ್ವಿ. ಒಂದು ಲೈನ್ ಇದೆ, ತಿರುವಣ್ಣಾಮಲೈಯಲ್ಲಿ ಜನ ಯಾವಾಗಲೂ ಎಚ್ಚರ ಇರ್ತಾರೆ ಅಂತ. ಅದು ನಿಜವಾಗ್ಲೂ ಸತ್ಯ, ಯಾಕಂದರೆ ಅಲ್ಲಿ ಗಿರಿ ಪ್ರದಕ್ಷಿಣೆನ ನೈಟ್ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಹೋದಾಗಲೂ ಅಷ್ಟೇ ಎಷ್ಟೊಂದು ಜನ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬರ್ತಾ ಇದ್ರು. ರೀಸನಬಲ್ ಸ್ಟೇಯಿಂಗ್ ಆಪ್ಷನ್ಸು, ಟೆಂಪಲ್ಲು ಮತ್ತು ಗಿರಿ ಪ್ರದಕ್ಷಿಣೆ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.